ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮಗೋಸ್ಕರ ತಗೊಬಂದಿರೋ ಸಿನಿಮಾ ಸ್ಟಾರ್. ಒಂದು ಒಳ್ಳೆ ಸಿನಿಮಾ ಅಂತ ಹೇಳ್ತೀನಿ. ನಿಮ್ಮೆಲ್ಲರ ಲೈಫಲ್ಲಿ ಸಕ್ಸಸ್ ಅನ್ನೋದು ಅಷ್ಟೊಂದು ಈಸಿ ಏನಲ್ಲ. ಅದಕ್ಕೆ ನಾವು ತುಂಬ ಕಷ್ಟಪಡಬೇಕು. ಅಷ್ಟು ಕಷ್ಟಪಟ್ಟರು ನಾವು ಅಂದ್ಕೊಂಡಿದ್ದು ಆಗುತ್ತೋ ಬಿಡುತ್ತೋ ಅನ್ನೋ ಭರವಸೆನೂ ಇರೋದಿಲ್ಲ. ಅಂತಹ ನಿಮ್ಮೆಲ್ಲರಿಗೂ ಈ ಸ್ಟಾರ್ ಸಿನಿಮಾ ಒಂದು ಕಾನ್ಫಿಡೆನ್ಸ್ನ ಕೊಡುತ್ತೆ ಅಂತ ನಂಬ್ತೀನಿ. ಸಿನಿಮಾ ಸ್ಟಾರ್ಟ್ ಆಗುತ್ತೆ 1989ರಲ್ಲಿ. ಇಲ್ಲಿ ಒಬ್ರು ಅಪ್ಪ ತನ್ನ ಮಗನಿಗೆ ಮಹಾಕವಿ ಭಾರತೀಯರವರ ಕಾಸ್ಟ್ಯೂಮ್ ಹಾಕಿ ರೆಡಿ ಮಾಡ್ತಾ ಇದ್ದಾರೆ. ಕಾರಣ ಇವತ್ತು ಆ ಹುಡುಗನ ಸ್ಕೂಲ್ನಲ್ಲಿ ಒಂದು ಫಂಕ್ಷನ್ ಇದೆ. ಅದರಲ್ಲಿ ಈ ಹುಡುಗ ಭಾರತೀಯರವರ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾನೆ. ಹೇಳೋದ್ ಮರ್ತೆ, ಈ ಚಿಕ್ಕ ಹುಡುಗನೇ ನಮ್ಮ ಸಿನಿಮಾ ಹೀರೋ ಕಲೈ ಅಂತ. ಇವರ ತಂದೆ ಪಾಂಡಿಯನ್ ಮಗನಿಗೆ ಮೇಕಪ್ ಮಾಡ್ತಾ ಇದ್ದಾರೆ. ಕೊನೆಯದಾಗಿ ಮಗನಿಗೆ ಆರ್ಟಿಫಿಷಿಯಲ್ ಮೀಸೆ ಹಾಕಿ ಕರ್ಕೊಂಡು ಹೋಗ್ಬೇಕು. ಆದ್ರೆ ಅಷ್ಟರಲ್ಲಿ ಮೀಸೆ ಕಣ್ಮರಿಯಾಗಿ ಹೋಗುತ್ತೆ. ಮನೆಯವರೆಲ್ಲ ಹುಡುಕ್ತಾರೆ, ಎಲ್ಲೂ ಸಿಗೋದಿಲ್ಲ. ಕಲೆಯಮ್ಮ ಇನ್ನೇನ್ ಮಾಡೋಕ್ಕಾಗುತ್ತೆ, ಟೈಮ್ ಬೇರೆ ಆಗ್ತಾ ಇದೆ. ಕಣ್ಣಿನ ಕಾಡಿಗೆಯಲ್ಲಿ ಮೀಸೆ ಬರೆದು ಬಿಡ್ತೀನಿ, ಕರ್ಕೊಂಡೋಗಿ ಅಂತಾರೆ. ಆದ್ರೆ ಅದಕ್ಕೆ ಪಾಂಡಿಯನ್ ಒಪ್ಕೊಳ್ಳೋದಿಲ್ಲ. ಕಲೈಗೆ ಬೇರೆ ತುಂಬಾ ಬೇಜಾರಾಗ್ತಾ ಇದೆ. ರಾತ್ರಿ ಪೂರ್ತಿ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿದ್ದೆ, ಇದೊಂದು ಮೀಸೆಯಿಂದ ನಾನು ಇವತ್ತು ಫಂಕ್ಷನ್ ನಲ್ಲಿ ಭಾಗವಹಿಸಲು ಆಗ್ತಾ ಇಲ್ವಲ್ಲ ಅಂತ. ಆಗ ಪಾಂಡಿಯನ್, ಕಲೈ, ಒಬ್ಬ ನಟನಿಗೆ ತನ್ನ ನಟನೆ ಮೂಲಕ ಏನನ್ ಬೇಕಾದ್ರೂ ಮರೆಸೋ ಶಕ್ತಿ ಇದೆ. ಮೀಸೆ ಇಲ್ಲ ಅಂತ ಅಂದ್ರೆ ಏನು? ನೀನು ಮಾಡೋ ನಟನೆ ಮೂಲಕ ಅಲ್ಲಿ ಕೂತಿರೋರೆಲ್ಲ ನೀನು ಮೀಸೆ ಹಾಕೊಂಡಿಲ್ಲ ಅಂತ ಅನ್ನೋದನ್ನೇ ಮರೆತು ಬಿಡ್ಬೇಕು ಅಂತ ಮೋಟಿವೇಟ್ ಮಾಡಿ ಸ್ಕೂಲ್ಗೆ ಕರ್ಕೊಂಡು ಹೋಗ್ತಾರೆ. ಅಪ್ಪ ಹೇಳಿದ ಹಾಗೆ ಕಲೈ ಸ್ಟೇಜ್ ಮೇಲೆ ಬರ್ತಾನೆ. ಕೆಳಗಡೆ ಕೂತ್ಕೊಂಡಿರೋರೆಲ್ಲ ಏನು ಭಾರತೀಯರಿಗೆ ಮೀಸೆನೇ ಇಲ್ವಲ್ಲ ಅಂತ ಮಾತಾಡ್ಕೋತಾರೆ. ಕಲೈ ಪರ್ಫಾರ್ಮ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಅವನ ಪರ್ಫಾರ್ಮೆನ್ಸ್ ನೋಡಿ ಜನಗಳಿಗೆ ಆಶ್ಚರ್ಯ ಆಗುತ್ತೆ. ತುಂಬಾ ಚೆನ್ನಾಗಿ ಮಾಡ್ದ ಅಂತ ಎಲ್ಲಾ ಚಪ್ಪಾಳೆ ಹೊಡೆಯೋದ್ರ ಮೂಲಕ ಕಲೈನ ಅಪ್ರಿಶಿಯೇಟ್ ಮಾಡ್ತಾರೆ. ಆಗ ಬರುತ್ತೆ ನೋಡಿ ಸ್ಟಾರ್ ಅಂತ ಟೈಟಲ್ ಕಾರ್ಡ್. ಕಲೈಗೆ ಆ ಚಿಕ್ಕ ವಯಸ್ಸಿನಿಂದ ನಾನೊಬ್ಬ ಆಕ್ಟರ್ ಆಗಬೇಕು ಅನ್ನೋ ಆಸೆ ಬರುತ್ತೆ. ಅದರಿಂದ ಸಿನಿಮಾ ಮೇಲಿನ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಪಾಂಡಿಯನ್ ಕೂಡ ಮಗ ಕಲೆಗೆ ಈ ವಿಷಯದಲ್ಲಿ ಸಪೋರ್ಟ್ ಮಾಡ್ತಾರೆ. ಮಗ, ನೀನು ನಟ ಆಗ್ಬೇಕು ಅಂತ ಇದೆಯಾ ಅಲ್ವಾ, ಆಗೋ, ನೀನ್ ಆಗ್ತೀಯಾ ಅಂತ. ಕಾರಣ ಇವರು ಸಹ ಚಿಕ್ಕ ವಯಸ್ಸಿನಲ್ಲಿ ನಟ ಆಗ್ಬೇಕು ಅಂತ ಅಂದ್ಕೊಂಡವ್ರೆ, ಆದ್ರೆ ಆಗೋಕಾಗ್ಲಿಲ್ಲ. ಆದ್ರೆ ನನ್ ಮಗ ಆದ್ರೂ ಒಬ್ಬ ನಟ ಆಗ್ಲಿ ಅನ್ನೋ ಆಸೆ ಇವರಿಗೆ. ಕಲೈಗೆ ಒಬ್ರು ಅಕ್ಕ ಕೂಡ ಇದ್ದಾರೆ. ಅವರು ಸಹ ಕಲೈಗೆ ಈ ವಿಷಯದಲ್ಲಿ ಸಪೋರ್ಟ್ ಮಾಡ್ತಾ ಇರ್ತಾರೆ. ಆದ್ರೆ ಕಲೈ ಅಮ್ಮನಿಗೆ ಈ ವಿಷಯದಲ್ಲಿ ಇಷ್ಟ ಇಲ್ಲ. ಈ ಸಿನಿಮಾ ನಟನೆ ಅನ್ನೋದೆಲ್ಲ ಬಿಟ್ಟು ಸರಿಯಾಗಿ ಓದೋದ್ರ ಕಡೆ ಗಮನ ಕೊಡು ಅಂತ. ಆದ್ರೆ ಕಲೈ ಸ್ಕೂಲ್ನಲ್ಲಿ ಫ್ರೆಂಡ್ಸ್, PT ಟೀಚರ್, ವಾಚ್ಮೆನ್ಗೆ ಹೊಸ ಮೂವಿ ಟಿಕೆಟ್ ತಂದು ಕೊಡೋದು, ಮೂವಿಗೆ ಹೋಗೋದು, ಹೇಳಿದ ಮಾತು ಕೇಳದೆ ಇರೋದು ಅಂತ ತರಲೆ ಮಾಡ್ತಾ ಇರ್ತಾನೆ. ಆಗೋ ಈಗೋ 10th ಎಕ್ಸಾಮ್ ಬರುತ್ತೆ. ಎಕ್ಸಾಮ್ ಹಾಲ್ನಲ್ಲಿ ಕಲೈಗೆ ಗುಲಾಬಿ ಅನ್ನೋ ಒಬ್ಬ ಫ್ರೆಂಡ್ ಸಿಗ್ತಾನೆ. ಗುಲಾಬಿ ಕಲೈನ ನೋಡ್ಕೊಂಡು ಕಾಪಿ ಮಾಡಿ 10th ನಲ್ಲಿ ಪಾಸ್ ಆಗ್ತಾನೆ. ಕಲೈ ಏನ್ ತುಂಬಾ ಚೆನ್ನಾಗಿ ಓದಿ ಒಳ್ಳೆ ರ್ಯಾಂಕ್ ನಲ್ಲಿ ಬಂದಿದ್ದಾನ ಅಂತ ಅಂದ್ರೆ ಇಲ್ಲ, ಅವನು ಕೂಡ ಒಂದ್ ರೇಂಜ್ಗೆ ಪಾಸ್ ಆಗಿದ್ದಾನೆ ಅಷ್ಟೇ. ಈಗ ಕಲೈಗೆ ಓದೋದಕ್ಕೆ ಇಷ್ಟ ಇಲ್ಲ. ಆಕ್ಟಿಂಗ್ ಕ್ಲಾಸ್ಗೆ ಹೋಗಿ ಆಕ್ಟಿಂಗ್ ಕಲ್ತ್ಕೊಳ್ಳೋಣ, ಸಿನಿಮಾ ಬಗ್ಗೆ ತಿಳ್ಕೊಳ್ಳೋಣ ಅನ್ನೋ ಆಸೆ ಅವನಿಗೆ. ಆದ್ರೆ ಅಮ್ಮ ಫೋರ್ಸ್ ಮಾಡಿ ಇಂಜಿನಿಯರಿಂಗ್ಗೆ ಜಾಯಿನ್ ಮಾಡಿಸ್ತಾರೆ. ಬೇರೆ ದಾರಿ ಇಲ್ಲದೆ ಕಲೈ ಕಾಲೇಜ್ಗೆ ಹೋಗ್ಬೇಕಾಗಿ ಬರುತ್ತೆ. ಕಲೈ ಜೊತೆ ಗುಲಾಬಿ ಕೂಡ ಇಂಜಿನಿಯರಿಂಗ್ ಜಾಯಿನ್ ಆಗ್ತಾನೆ. ಕಾಲೇಜ್ಗೆ ಹೋಗ್ತಾನೆ. ಕಲೈ ಆಡಿಷನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾನೆ. ಕಲೈ ಅಪ್ಪ ಪಾಂಡಿಯನ್ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಪ್ರತಿ ವರ್ಷ ಕಲೈ ಬರ್ತ್ಡೇ ದಿನ ಕಲೈನ ಬೀಚ್ ಕರ್ಕೊಂಡು ಬಂದು ಅಲ್ಲಿ ನಿಲ್ಸಿರೋ ಸಿನಿಮಾ ಹೀರೋಗಳ ಕಟೌಟ್ ಮುಂದೆ ಮಗನನ್ನ ನಿಲ್ಲಿಸಿ ಫೋಟೋ ತೆಗೆಯೋದು ಪಾಂಡಿಯನ್ ಅವರ ಹವ್ಯಾಸ. ನನ್ ಮಗ ಕೂಡ ಮುಂದೊಂದು ದಿನ ಇವ್ರುಗಳ ರೀತಿ ಆಗ್ತಾನೆ ಅಂತ ಅಲ್ಲಿ ತೆಗೆಯೋ ಫೋಟೋನ ಕೂಡ ಮಗನಿಗೆ ತೋರಿಸ್ದೆ ಸ್ಟೋರ್ ಮಾಡ್ತಾ ಇರ್ತಾರೆ. ಆಗೋ ಈಗೋ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಮುಗಿಯುತ್ತೆ. ಇವತ್ತು ಫ್ರೆಶರ್ಸ್ ಡೇ. ಚೆನ್ನಾಗಿರೋ ಹುಡುಗಿರು ಬರ್ತಾರೆ. ಯಾರನ್ನಾದ್ರೂ ಇಂಪ್ರೆಸ್ ಮಾಡ್ಬೇಕಂತ ಕಲೈ ಬಸ್ನಲ್ಲಿ ಬರ್ತಾ ಇದ್ದಾನೆ. ಅಲ್ಲಿ ಮೀರಾ ಅನ್ನೋ ಒಂದು ಹುಡುಗಿನ ನೋಡ್ತಾನೆ. ಇವನ ಅದೃಷ್ಟ ಅನ್ನೋ ಹಾಗೆ ಮೀರಾ ಕೂಡ ಫ್ರೆಶರ್ ಕಲೈ ಕಾಲೇಜ್ಗೆ ಬರ್ತಾ ಇದ್ದಾಳೆ. ಹೇಗಾದ್ರೂ ಮಾಡಿ ಇವಳನ್ನ ಇಂಪ್ರೆಸ್ ಮಾಡಬೇಕು ಅಂತ ಕಲೈ ಫ್ರೆಶರ್ಸ್ ಡೇ ಪ್ರಯುಕ್ತ ಸ್ಟೇಜ್ ಮೇಲೆ ಗಿಟಾರ್ ಇಟ್ಕೊಂಡು ಸಾಂಗ್ ಆಡ್ತಾ ಇದ್ದಾನೆ. ಅದನ್ನ ನೋಡಿ ಕೆಲವು ಸೀನಿಯರ್ಸ್, ಯಾರೋ ಇವನು ಸ್ವಲ್ಪ ಓವರ್ ಆಗಿ ಆಡ್ತಾ ಇದ್ದಾನೆ, ಜೋರಾಗಿ ಕೂಗಿ ಅವನು ಆಡಬಾರ್ದು ಅಂತ ಕಲೈಗೆ ಡಿಸ್ಟರ್ಬ್ ಮಾಡ್ತಾರೆ. ಅದನ್ನ ನೋಡಿ ಕಲೈ ಕೋಪದಲ್ಲಿ ಅವನ ಮೇಲೆ ಕೈ ಮಾಡಿಬಿಡ್ತಾನೆ. ಪ್ರಿನ್ಸಿಪಲ್ ಕಲೈ ತಂದೆನ ಕೂಗ್ತಾರೆ, ನಿಮ್ ಮಗ ಸೀನಿಯರ್ಸ್ ಮೇಲೆ ಕೈ ಮಾಡಿದಾನೆ ಅಂತ ಕಂಪ್ಲೇಂಟ್ ಮಾಡೋಕೆ. ಆದ್ರೆ ಅವರು ತನಗೆ ಹಾರ್ಟ್ ಅಟ್ಯಾಕ್ ಬಂದಿರೋ ತರ ಆಕ್ಟ್ ಮಾಡಿ ಆ ಸಿಚುವೇಶನ್ ಇಂದ ತಪ್ಪಿಸ್ಕೋತಾರೆ. ಕಲೈ ಮತ್ತೆ ಮೀರಾ ಹಿಂದೆ ಬೀಳ್ತಾನೆ. ಮೀರಾಗೆ ಕಲೈ ಮೇಲೆ ಕೋಪ. ಇವಳಿಗೆ ಕೋಪ ಅಂತ ಅಂದ್ರೆ ಫ್ರೆಶರ್ಸ್ ಡೇ ದಿನ ಕಲೈ ಹೊಡೆದದ್ದು ಇವಳ ಅಣ್ಣನ್ನೇ. ನಮ್ಮ ಅಣ್ಣನ ಮೇಲೆ ಕೈ ಮಾಡ್ತೀಯಾ ಅಂತ ಇವಳು ಕಲೈಗೆ ಒಂದು ಬಿಟ್ಟು ಹೋಗ್ತಾಳೆ. ಕಲೈಗೆ ಹೊಡೆದದ್ದನ್ನ ತಿಳ್ಕೊಂಡು ಕಲೈನ ಇಷ್ಟಪಡ್ತಾ ಇರೋ ಹುಡುಗಿರು, ಲೆಕ್ಚರ್ಸ್ ಅಂತ ಮೀರಾಗೆ ಕ್ಲಾಸ್ ತಗೋತಾರೆ. ಅವನ ಮೇಲೆ ಕೈ ಮಾಡೋದಕ್ಕೆ ನಿನಗೆ ಹೇಗ್ ಮನ್ಸು ಬಂತು, ಅವನೊಬ್ಬ ಚಾಕ್ಲೇಟ್ ಬಾಯ್ ಕಣೆ ಅಂತ. ಮೀರಾಗೆ ಕಲೈ ಏನ್ ಅಷ್ಟೊಂದ್ ಚೆನ್ನಾಗಿದ್ದಾನ, ಇವನನ್ನ ಇಷ್ಟೊಂದ್ ಜನ ಇಷ್ಟಪಡ್ತಾ ಇದಾರಲ್ಲ ಅಂತ ಯೋಚನೆ ಮಾಡ್ತಾ ಮನೆಗ್ ಬಂದ್ರೆ ಮೀರಾ ರೂಮ್ ನಲ್ಲೇ ಕಲೈ ಕೂತ್ಕೊಂಡಿದ್ದಾನೆ. ಲೇ, ನೀನ್ ಯಾಕೋ ಇಲ್ಲಿಗೆ ಬಂದೆ, ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂತ ಅಂದ್ರೆ ನಮ್ಮ ಅಪ್ಪನಿಗೆ ಹೇಳ್ಬೇಕಾಗಿ ಬರುತ್ತೆ ಅಂತ ಅಂದ್ರೆ ಕಲೈ, ನೀನ್ ನನಗೆ ಹೊಡೆದೆ ಅಲ್ವಾ, ನನಗ್ ಫೀಲ್ ಆಯ್ತು, ನಿನಗೂ ಫೀಲ್ ಆಗಿರ್ಬೇಕಲ್ವಾ, ಸಾರಿ ಹೇಳಿದ್ರೆ ನಾನು ಇಲ್ಲಿಂದ ಹೋಗ್ತೀನಿ ಅಂತಾನೆ.
ಮೀರಾಗೆ ಬೇರೆ ದಾರಿ ಇಲ್ದೆ ಸರಿ ಒಂದು ಸಾರಿ ತಾನೆ ಅಂತ ಕಲೆ ಹತ್ರ ಸಾರಿ ಕೇಳ್ತಾಳೆ. ಸರಿ ಹಾಗಾದ್ರೆ ನಾನು ಬರ್ತೀನಿ ಅಂತ ಕಲೆ ಕೆಳಗಿಳಿಯೋಕೆ ನೋಡಿದ್ರೆ ತಾನು ಬರ್ಬೇಕಾದ್ರೆ ಇಟ್ಟಿದ್ದ ಲ್ಯಾಡರ್ ಈಗ ಅಲ್ಲಿಲ್ಲ. ಮೀರಾ ಅಪ್ಪ ಯಾರಮ್ಮ ಇಲ್ಲಿ ಏಣಿ ಇಟ್ಟಿರೋದು, ಬೇರೆ ಕಡೆ ಇಡಿ ಅಂತ ಕೆಲಸದವ್ರ ಕೈಲಿ ಅಲ್ಲಿಂದ ತೆಗ್ಸಿ ಬೇರೆ ಕಡೆ ಇರಿಸಿದ್ದಾರೆ. ಆದ್ರಿಂದ ಆ ರಾತ್ರಿ ಕಲೈ ಮೀರಾ ರೂಮ್ನಲ್ಲೇ ಮಲ್ಕೊಂಡು ಬೆಳಿಗ್ಗೆ ಮನೆಗೆ ಹೋಗ್ತಾನೆ. ಕಲೈ ಆಗಾಗ ಆಡಿಷನ್ಗೆ ಹೋಗ್ತಾ ಇರ್ತಾನಲ್ವಾ, ಆ ಕಡೆಯಿಂದ ಕೂಡ ಕೆಲವೊಂದ್ಸಾರಿ ಕಾಲ್ ಬರ್ತಾ ಇರುತ್ತೆ. ಆದ್ರೆ ಅವರು ಕೂಡ ಕೇಳ್ದಷ್ಟು ದುಡ್ಡು ಕೊಟ್ರೆ ನೀನು ಹೀರೋ ಆಗ್ಬಹುದು ಅಂತ ದುಡ್ಡು ಕೇಳ್ತಾ ಇರ್ತಾರೆ. ಕಲೈ ಬೇರೆ ಮಿಡಲ್ ಕ್ಲಾಸ್ ಹುಡುಗ, ಅವ್ರು ಕೇಳ್ದಷ್ಟು ದುಡ್ಡು ಇವನ್ ಕೈಲಿ ಎಲ್ಲಿ ಕೊಡೋಕ್ ಸಾಧ್ಯ ಹೇಳಿ. ಆದ್ರೂ ನಾನು ಒಂದಲ್ಲ ಒಂದಿನ ಹೀರೋ ಆಗೇ ಆಗ್ತೀನಿ ಅನ್ನೋ ನಂಬಿಕೆ ಕಲೈಗಿರುತ್ತೆ. ಹೀಗೆ ಒಂದಿನ ಕಾಲೇಜ್ನಲ್ಲಿ ಮೀರಾ ಕಲ್ಚರ್ಸ್ಗೆ ಅಂತ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ವಿಕ್ಕಿ ಅನ್ನೋನೊಬ್ಬ ಮೀರಾನ ತಪ್ಪಾಗಿ ಫೋಟೋ ತೆಗೆದು ಬಿಡ್ತಾನೆ. ಆ ವಿಷಯ ಕಲೆಗೆ ಗೊತ್ತಾಗಿ ವಿಕ್ಕಿಗೆ ಹೊಡೆದು ಆ ಫೋಟೋ ಕಿತ್ಕೋತಾನೆ. ಈ ವಿಷಯ ಕಾಲೇಜ್ ಪ್ರಿನ್ಸಿಪಲ್ ಕಣ್ಣಿಗೆ ಬಿದ್ದು ಕಾಲೇಜ್ ಕ್ಯಾಂಪಸ್ ಒಳಗೆ ಈ ರೀತಿ ರೌಡಿಗಳ ರೀತಿ ಹೊಡೆದಾಡ್ಕೊಂಡಿದ್ದೀರಾ ಅಂತ ವಿಕ್ಕಿ ಮತ್ತು ಕಲೆ ಇಬ್ಬರನ್ನ ಸಸ್ಪೆಂಡ್ ಮಾಡಿಬಿಡ್ತಾರೆ. ಹಾಗೆ ಹುಡುಗಿಯರಿಗೆ ನೋಡಿ, ನೀವು ಕಲ್ಚರ್ಸ್ಗೆ ಡ್ಯಾನ್ಸ್ ಮಾಡೋದೇನು ಬೇಕಾಗಿಲ್ಲ, ಬೇಕಾದ್ರೆ ಸಾಂಗ್ ಮ್ಯೂಸಿಕ್ ಈ ರೀತಿ ಏನಾದರೂ ಮಾಡ್ಕೊಳ್ಳಿ, ಆದರೆ ಸ್ಟ್ರಿಕ್ಟ್ಲಿ ನೋ ಡ್ಯಾನ್ಸ್ ಅಂತ ವಾರ್ನ್ ಮಾಡಿಬಿಡ್ತಾರೆ. ಇದರಿಂದ ಮೀರಾಗ್ ಬೇಜಾರಾಗುತ್ತೆ. ಫೋಟೋ ತೆಗೆದಿದ್ದು ವಿಕ್ಕಿ, ಅವನಿಗೆ ಹೊಡೆದಿದ್ದು ಕಲೈ, ಆದ್ರೆ ನಾವು ಡ್ಯಾನ್ಸ್ ಮಾಡಬಾರ್ದಂತೆ ಅಂತ. ನನ್ನಿಂದ ಮೀರಾಗ್ ಹೀಗಾಯ್ತಲ್ಲ ಅಂತ ಕಲೈ ಯೋಚನೆ ಮಾಡ್ಬೇಕಾದ್ರೆ ಪಾಂಡ್ಯನ್ ಮಗನನ್ನ ನೋಡಿ ಏನಾಯ್ತು ಅಂತ ಕೇಳ್ತಾರೆ. ಕಲೈ ನಡೆದ ವಿಷಯವನ್ನೆಲ್ಲ ಹೇಳ್ತಾನೆ. ಆಗ ಪಾಂಡ್ಯನ್, ನೋಡು ಕಲೈ, ನೀನು ಆ ವಿಕ್ಕಿ ಮೇಲೆ ಕೈ ಮಾಡಬಾರ್ದಿತ್ತು. ನೀನು ನಟ ಆಗ್ಬೇಕು ಅಂತ ಇದ್ಯಾ, ಅವನೇನಾದ್ರೂ ತಿರುಗಿಸಿ ನಿನಗೆ ಹೊಡೆದು ನಿನ್ ಮುಖಕ್ಕೆ ಏನಾದ್ರೂ ಆಗಿದ್ರೆ ನೀನು ನಟ ಆಗೋಕ್ ಸಾಧ್ಯನಾ? ನಟನೆ ಒಂದು ಕಲೆ, ಆ ಕಲೆಗೆ ಒಂದು ಶಕ್ತಿ ಇದೆ. ಅದನ್ನ ಬಳಸ್ಕೊಂಡು ಕೆಲವೊಂದನ್ನ ಎಲ್ಲೇ ಹೇಳ್ಬೇಕು ಅಲ್ಲೇ ಹೇಳ್ಬೇಕು, ಆಗ ಅದನ್ನ ಕೋಟಿ ಜನ ಕೇಳ್ತಾರೆ ಅಂತಾರೆ. ಆ ಮಾತು ಕಲೆಗೆ ಒಂದು ದಾರಿ ತೋರಿಸುತ್ತೆ. ಕಲ್ಚರಲ್ಸ್ ಡೇ ಬರುತ್ತೆ, ಹುಡುಗಿಯರು ಡ್ಯಾನ್ಸ್ ಮಾಡೋ ಆಗಿಲ್ಲ ಅಂತ ಹೇಳಿರೋದ್ರಿಂದ ಯಾವ ಹುಡುಗಿನೂ ಯಾವ್ದ್ರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಆದ್ರೆ ನಮ್ ಕಲೈ ಹುಡುಗಿಯರ ಡ್ರೆಸ್ ನಲ್ಲಿ ಸ್ಟೇಜ್ ಮೇಲೆ ಬಂದು ಡ್ಯಾನ್ಸ್ ಮಾಡ್ತಾನೆ. ಪ್ರಿನ್ಸಿಪಲ್ ಕಲೈನ ನೋಡಿ ಫ್ರಸ್ಟ್ರೇಟ್ ಆಗಿ ಅಲ್ಲಿಂದ ಹೊರಟೋಗ್ತಾರೆ. ಡ್ಯಾನ್ಸ್ ಮುಗಿದ್ಮೇಲೆ ಕಲೈ ಹುಡುಗಿಯರಿಗೆ, ನೋಡಿ, ನೀವು ಎದ್ದು ನಡೆಯೋವರೆಗೂ ಎಲ್ರೂ ನಿಮ್ಮನ್ನ ಹೀಗೆ ತುಳಿತಾನೆ ಇರ್ತಾರೆ. ನೀವು ಏನ್ ಮಾಡ್ಬೇಕು, ಹೇಗಿರ್ಬೇಕು, ಏನ್ ಹಾಕೋಬೇಕು ಅಂತ ಹೇಳೋಕ್ ಯಾರಿಗೂ ಹಕ್ಕಿಲ್ಲ. ಒಂದ್ಸಾರಿ ರೆಕ್ಕೆ ಹಾಕೊಂಡು ಆರ್ ನೋಡಿ, ನಾನು ಈ ಡ್ಯಾನ್ಸ್ ನನ್ನೆಲ್ಲ ಲವ್ಲಿ ಗರ್ಲ್ಸ್ಗೆ ಡೆಡಿಕೇಟ್ ಮಾಡ್ತಿದ್ದೀನಿ ಅಂತ ಎಲ್ಲಾ ಹುಡುಗಿಯರನ್ನು ಸ್ಟೇಜ್ ಮೇಲೆ ಕೂಗಿ ಅವ್ರ ಜೊತೆ ಡ್ಯಾನ್ಸ್ ಮಾಡ್ತಾನೆ. ಅದನ್ನ ನೋಡಿ ಮೀರಾಗೆ ಕಲೈ ಮೇಲೆ ಲವ್ ಆಗುತ್ತೆ. ಇಬ್ರು ಲವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಒಂದಿನ ಮೀರಾ ಮತ್ತು ಕಲೈ ಒಟ್ಟಿಗೆ ಇರೋದನ್ನ ಮೀರಾ ಅಣ್ಣ ನೋಡಿ ತನ್ನ ಫ್ರೆಂಡ್ಸ್ ಕರ್ಕೊಂಡ್ ಬಂದು ಕಲೈಗೆ ಒಡ್ಸೋದಕ್ ನೋಡ್ತಾನೆ. ಕಲೈಗೆ ಅವರಪ್ಪ ಹೇಳಿದ್ದು ನೆನಪಾಗಿ ಮುಖಕ್ಕೆ ಏನೂ ಆಗ್ಬಾರ್ದು ಅಂತ ಹೆಲ್ಮೆಟ್ ಹಾಕೊಂಡು ಅವ್ರನ್ನೆಲ್ಲ ಹೊಡಿತಾನೆ. ಆದ್ರೆ ಅವರಲ್ಲೊಬ್ಬ ಕಲೈ ಹಾಕಿದ್ದ ಹೆಲ್ಮೆಟ್ನ ಕಿತ್ಕೋತಾನೆ. ಕಲೈಗೆ ಏನ್ ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ಅವನ ಮನಸ್ಸಿನಲ್ಲಿ ಮುಖಕ್ಕೆ ಏನಾಗ್ಬಾರ್ದು ಅಂತ ಮಾತ್ರ ಇರುತ್ತೆ. ಅದರಿಂದ ಮುಖಾನ ಕೈಯಲ್ಲಿ ಮುಚ್ಕೊಂಡು ಎಲ್ರ ಕೈಲೂ ಒದೆ ತಿಂತಾನೆ. ಇದರಿಂದ ಕಲೈ ಕೈ ಕಾಲಿಗೆ ಏಟ್ ಬೀಳುತ್ತೆ. ನಮ್ಮಣ್ಣ ಕಲೈಗೆ ಓಡಿಸ್ತಾ ಅಂತ ಮೀರಾಗೆ ಕಲೈ ಮೇಲೆ ಅನುಕಂಪದ ಜೊತೆ ಇನ್ನೂ ಪ್ರೀತಿ ಹೆಚ್ಚಾಗುತ್ತೆ. ಈಗಿರ್ಬೇಕಾದ್ರೆ ಒಂದಿನ ಮುಂಬೈನಲ್ಲಿರೋ ಒಂದು ಆಕ್ಟಿಂಗ್ ವರ್ಕ್ಶಾಪ್ ಇಂದ ಆಡಿಷನ್ಗೆ ಇನ್ವಿಟೇಷನ್ ಬರುತ್ತೆ, ಆಕ್ಟಿಂಗ್ ಕೋರ್ಸ್ಗೆ ಅಂತ. ಅದನ್ನ ನೋಡಿ ಕಲೈಗೆ ತುಂಬಾ ಸಂತೋಷ ಆಗುತ್ತೆ. ಅಪ್ಪನಿಗೆ, ನಾನು ಮುಂಬೈಗೆ ಹೋಗ್ತಾ ಇದ್ದೀನಿ, ನನಗೆ 20,000 ಬೇಕು ಅಂತ ಕೇಳಿರ್ತಾನೆ. ಆದ್ರೆ ಪಾಂಡ್ಯನ್ ಕೈಲಿ 5,000 ಮಾತ್ರ ರೆಡಿ ಮಾಡೋಕ್ ಸಾಧ್ಯ ಆಗುತ್ತೆ. ಆಗ ಕಲೈ, ಅಪ್ಪ, ನಾನು ನಿನಗೆ 20,000 ಕೇಳಿದ್ದು, ನಾನು ಹೋಗ್ತಾ ಇರೋದು ಮುಂಬೈಗೆ, ಈ 5,000 ನನಗೆ ಸಾಲಲ್ಲ ಅಂತ ಬೈತಾನೆ. ಅದನ್ನ ಕೇಳಿ ಕಲೈಯಮ್ಮ, ಏನಪ್ಪ ನಿನಗೆ 5,000 ಅಷ್ಟು ಈಸಿ ಆಗೋಯ್ತಾ? ಅದನ್ನ ರೆಡಿ ಮಾಡೋಕೆ ನಿಮ್ಮಪ್ಪ ಎಷ್ಟು ಕಷ್ಟಪಟ್ಟಿದ್ದಾರೆ ನಿನಗೆ ಗೊತ್ತಾ? ಅವರಿಗೆ ಎದೆ ನೋವು ಬರ್ತಾ ಇದೆ ಆಗಾಗ, ಏನು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ ಅಂತ ಅಂದ್ರೆ ಆಪರೇಷನ್ ಅದು ಇದು ಅಂತ ಖರ್ಚಾಗುತ್ತೆ ಅಂತ ನೀನೇನೇ ಕೇಳಿದ್ರು ಅದನ್ನ ಮಾಡ್ತಾ ಇದ್ದಾರೆ. ನಾನು ನಿನ್ಗೆ ಮುಂಬೈಗೆ ಹೋಗ್ಬೇಡ ಅಂತ ಅಂದಿದ್ದು ನೀನು ನಾಳೆನೇ ಕೆಲ್ಸಕ್ಕೆ ಹೋಗಿ ನಮ್ಮನ್ನ ನೋಡ್ಕೋ ಅಂತ ಅಲ್ಲ, ಭವಿಷ್ಯದಲ್ಲಿ ನಿನಗೂ ನಮ್ಮ ರೀತಿ ಕಷ್ಟ ಬರಬಾರ್ದು ಅಂತ. ಆದ್ರೂ ನೀನು ಹೋಗ್ಲೇಬೇಕು ಅಂತ ಇದ್ರೆ ತಕೋ ಅಂತ ತನ್ನ ತಾಳಿಯನ್ನೇ ತೆಗೆದು ಕಲೈಗೆ ಕೊಡ್ತಾರೆ. ಅದನ್ನ ನೋಡಿ ಕಲೈ ಬೇಜಾರ್ ಮಾಡ್ಕೊಂಡು ಇವ್ರ ಹತ್ರ ಇನ್ನು ದುಡ್ಡು ಕೇಳೋದ್ ಬೇಡ, ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗೋಣ, ಮುಂಬೈಗೆ ಈಗ ಹೋಗೋದ್ ಬೇಡ ಅಂತ ಇಂಟರ್ವ್ಯೂಗೆ ಹೋಗ್ತಾನೆ. ಅಲ್ಲಿ ಕಲೈ ತನ್ನ ಬಗ್ಗೆ ಎಲ್ಲ ಹೇಳ್ಕೊತಾನೆ. ಅದನ್ನ ಕೇಳಿದ ಇಂಟರ್ವ್ಯೂವರ್ಸ್, ನಿಮಗೆ ಕೆಲ್ಸದ ಮೇಲೆ ಇಂಟ್ರೆಸ್ಟ್ ಇಲ್ಲ, ಆಕ್ಟಿಂಗ್ ಇಂಟ್ರೆಸ್ಟ್ ಅಂದ್ಮೇಲೆ ಇಲ್ಲಿ ಬಂದು ನಮ್ ಟೈಮ್ ಯಾಕೆ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಕಲೈ, ಹೌದು ಸರ್, ಎಲ್ರಿಗೂ ಚಿಕ್ಕ ವಯಸ್ಸಿನಲ್ಲಿ ನಾನು ಇದಾಗಬೇಕು ಅಂತ ಒಂದು ಆಸೆ ಇರುತ್ತೆ, ನಿಮಗೂ ಇರುತ್ತೆ. ಆದ್ರೆ ಇಲ್ಲಿ ಏನಾದ್ರೂ ಕಲ್ತ್ಕೋಬೇಕು ಅಂತ ಅಂದ್ರೂ ಅದಕ್ಕೆ ದುಡ್ಡಿನ ಅವಶ್ಯಕತೆ ಇದೆ. ನಾನು ಮುಂಬೈಗೆ ಹೋಗೋದಕ್ಕೆ ಈ 5,000 ಸಾಲಲ್ಲ ಅಂತ ಅಂದಿದ್ದಕ್ಕೆ ನಮ್ಮಮ್ಮ ತಗೋ ಅಂತ ಅವ್ರ ತಾಳಿಯನ್ನೇ ಕೊಟ್ಬಿಟ್ರು. ಅವರಿಗೆ ನಾನು ಆಕ್ಟರ್ ಆಗೋದು ಅಂತ ಅಂದ್ರೆ ಇಷ್ಟ ಇಲ್ಲ, ಆದ್ರೆ ನಾನಂತ ಅಂದ್ರೆ ಇಷ್ಟ. ನಾನು ಆಕ್ಟರ್ ಆಗ್ಲಿಲ್ಲ ಅಂತ ಅಂದ್ರೆ ಯಾರಿಗೇನಾಗುತ್ತೆ, ಕ್ಷಮಿಸ್ಬಿಡಿ ಸರ್ ನಿಮ್ ಸಮಯ ವ್ಯರ್ಥ ಮಾಡಿದ್ದಕ್ಕೆ ಅಂತ ಅಲ್ಲಿಂದ ಬಂದುಬಿಡ್ತಾನೆ. ಅಲ್ಲೇ ಹತ್ತಿರದಲ್ಲಿ ಒಂದು ಟೀ ಅಂಗಡಿ ಹತ್ರ ಕುತ್ಕೊಂಡು ಮುಂದೆ ಏನ್ ಮಾಡೋದು ಅಂತ ಕಲೈ ಯೋಚನೆ ಮಾಡ್ಬೇಕಾದ್ರೆ ಅಲ್ಲಿಗೆ ಟೀ ಕುಡಿಯೋದಕ್ಕೆ ಅಂತ ಇಂಟರ್ವ್ಯೂವರ್ ಬರ್ತಾರೆ.
ಕಲೆನ ನೋಡ್ತಾರೆ. ನನಗೂ ಚಿಕ್ಕ ವಯಸ್ಸಿನಲ್ಲಿ ಬಾಕ್ಸರ್ ಆಗ್ಬೇಕು ಅಂತ ಆಸೆ ಇತ್ತು, ಆದ್ರೆ ಆಗೋಕಾಗ್ಲಿಲ್ಲ. ತಗೊಳ್ಳಿ, ನೀವಾದ್ರೂ ಮುಂಬೈಗೆ ಹೋಗಿ ನಿಮ್ಮ ಡ್ರೀಮ್ ಅಚೀವ್ ಮಾಡಿ ಅಂತ ಸ್ವಲ್ಪ ದುಡ್ಡು ಕೊಡ್ತಾರೆ. ಅದನ್ನ ನೋಡಿ ಕಲೆಗೆ ಮಾತೇ ಬರೋದಿಲ್ಲ. ಥ್ಯಾಂಕ್ ಯು ಸರ್ ಅಂತ ಹೇಳಿ ದುಡ್ಡಿಸ್ಕೋತಾನೆ. ಅಪ್ಪ ಅಕ್ಕನಿಗೆ ಹೇಳಿ ಅಮ್ಮನಿಗೆ ಗೊತ್ತಾಗದೆ ಮುಂಬೈಗೆ ಪ್ರಯಾಣ ಬೆಳೆಸ್ತಾನೆ. ಮುಂಬೈನ ವರ್ಕ್ಶಾಪ್ ರೀಚ್ ಆಗ್ತಾನೆ. ಅಲ್ಲಿ ಸನ್ನಿ ವರ್ಮಾ ಅನ್ನೋರು ಬಂದಿರೋ ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ ವಿಶ್ ಮಾಡಿ ಆಡಿಷನ್ ಸ್ಟಾರ್ಟ್ ಮಾಡ್ತಾರೆ. ಮೊದಲನೇದಾಗಿ ಕಲೆನೇ ಬರ್ತಾನೆ. ಪರ್ಫಾರ್ಮ್ ಮಾಡೋಕ್ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಅವನ್ ಪರ್ಫಾರ್ಮೆನ್ಸ್ ಸನ್ನಿ ವರ್ಮಾಗೆ ಇಷ್ಟ ಆಗದೆ ಕಲೆನ ರಿಜೆಕ್ಟ್ ಮಾಡಿಬಿಡ್ತಾರೆ. ಅದನ್ನ ನೋಡಿ ಅಲ್ಲಿರೋರೆಲ್ಲ ನಗ್ತಾರೆ. ಆಡಿಷನ್ಗೆ ಬಂದಿರೋರೆಲ್ಲ ಇವನಿಗಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡೋದನ್ನ ನೋಡ್ತಾನೆ. ಆಗ ಕಲೆಗನ್ಸುತ್ತೆ ನಾನು ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕಾಗಿತ್ತು ಅಂತ. ಅದರಿಂದ ಆಡಿಷನ್ ಮುಗಿದ್ಮೇಲೆ ಸನ್ನಿ ವರ್ಮಾ ಹತ್ರ ಬಂದು ನನಗಿನ್ನೊಂದು ಚಾನ್ಸ್ ಕೊಡಿ ಅಂತ ಕೇಳ್ಕೊತಾನೆ. ನಾನು ಇನ್ನೂ ಚೆನ್ನಾಗಿ ಮಾಡಿ ತೋರಿಸ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾನೆ. ಆದ್ರೆ ಸನ್ನಿ ವರ್ಮಾ ಅದಕ್ಕೆ ರೆಡಿ ಇರೋದಿಲ್ಲ. ನಾನು ನಿನ್ನ ಮಾತ್ರ ಅಲ್ಲ, ತುಂಬಾ ಜನರನ್ನ ರಿಜೆಕ್ಟ್ ಮಾಡಿದ್ದೀನಿ, ನೀನು ನಿಮ್ಮೂರಿಗೆ ವಾಪಸ್ ಹೊರಟೋಗು, ಟೈಮ್ ವೇಸ್ಟ್ ಮಾಡಬೇಡ ಅಂತ ಹೇಳ್ತಾರೆ. ಇನ್ನೇನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ದಾರಿಯಲ್ಲಿ ಕಲೆ ನಡ್ಕೊಂಡು ಬರ್ಬೇಕಾದ್ರೆ ಕಲೆ ದುಡ್ಡನ್ನ ಒಬ್ಬ ಪಿಕ್ ಪಾಕೆಟ್ ಮಾಡಿಬಿಡ್ತಾನೆ. ಈಗ ಕಲೆ ಹತ್ರ ದುಡ್ಡು ಇಲ್ಲ. ಇರೋ ಕಾಯಿನ್ ನಲ್ಲಿ ಬೂತ್ ಮೂಲಕ ಅಪ್ಪನಿಗೆ ಕಾಲ್ ಮಾಡ್ತಾನೆ. ಅಪ್ಪ, ನಾನು ಸೋತ್ ಬಿಟ್ಟೆ, ನನಗೆ ಆಕ್ಟಿಂಗ್ ಬರೋದಿಲ್ಲ, ಅದರಿಂದ ಅವರು ನನ್ನ ರಿಜೆಕ್ಟ್ ಮಾಡಿಬಿಟ್ರು, ನಾನು ವೇಸ್ಟ್, ನನಗೆ ಏನೂ ಬರೋದಿಲ್ಲ, ನಾನು ಮನೆಗೆ ವಾಪಸ್ ಬಂದ್ಬಿಡ್ತೀನಿ ಅಂತ ಅಳ್ತಾ ಅಪ್ಪನ ಹತ್ತಿರ ಹೇಳ್ಕೊತಾನೆ. ಅದಕ್ಕೆ ಪಾಂಡಿಯನ್, ಕಲೆ, ಒಂದು ವಿಷಯದ ಬಗ್ಗೆ ನೀನು ಇಷ್ಟ ಹೇಳ್ತಾ ಇದೆಯಾ ಅಂತ ಅಂದ್ರೆ ಅದು ನಿನಗೆ ಅಷ್ಟು ಇಷ್ಟ ಅಂತ ಅರ್ಥ. ನಿನಗೆ ಆಕ್ಟಿಂಗ್ ಬರುತ್ತೆ, ನಮ್ಮ ಸುತ್ತಮುತ್ತ ತುಂಬಾ ವಿಷಯ ಇದೆ ಕಲ್ತ್ಕೊಳ್ಳೋದಕ್ಕೆ ಅಂತ. ನೀನು ಆಕ್ಟಿಂಗ್ ಕಲಿಯೋದಕ್ಕೆ ತಾನೇ ಅಲ್ಲಿಗೆ ಹೋಗಿದ್ದು, ಅದನ್ನ ಕಲ್ತ್ಕೊಂಡೇ ನೀನು ಮನೆಗೆ ಬರಬೇಕು ಅಂತಾರೆ. ಅದಕ್ಕೆ ಕಲೆ, ಅಪ್ಪ ನನ್ನ ಹತ್ರ ದುಡ್ಡು ಕೂಡ ಇಲ್ಲ ಕಣಪ್ಪ ಅಂತಾನೆ. ಅದನ್ನ ಕೇಳಿ ಪಾಂಡಿಯನ್ ಕಾಲ್ ಕಟ್ ಮಾಡಿಬಿಡ್ತಾರೆ. ಮಗ ಎಷ್ಟೇ ಕಷ್ಟಪಟ್ರು ಅದನ್ನ ದಾಟಿ ಅವನ ಗುರಿ ಮುಟ್ಲಿ ಅಂತ. ಕಲೆ ಹತ್ರ ಕಾಸಿಲ್ಲ, ಸಿಕ್ಕ ಜಾಗದಲ್ಲಿ ಮಲ್ಕೋತಾನೆ, ಸಿಕ್ಕ ಸಣ್ಣ ಪುಟ್ಟ ಕೆಲಸ ಮಾಡ್ತಾನೆ. ಒಂದ್ಸಾರಿ ಊಟಕ್ಕೂ ತುಂಬಾ ಕಷ್ಟಪಟ್ಬಿಡ್ತಾನೆ. ಕಲೆ ಹೊರಗಡೆ ಚಳಿಯಲ್ಲಿ ನಡುಕ್ತಾ ಮಲಗಿರೋದನ್ನ ನೋಡಿ ಒಬ್ರು ಇವನನ್ನ ತನ್ನ ಮನೆಗೆ ಕರ್ಕೊಂಡು ಬರ್ತಾರೆ. ಇರೋದಕ್ಕೆ ಸ್ವಲ್ಪ ಜಾಗ ಕೂಡ ಕೊಡ್ತಾರೆ. ಕಲೆ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾ ಡೈಲಿ ಆಕ್ಟಿಂಗ್ ವರ್ಕ್ಶಾಪ್ ಹತ್ರ ಹೋಗಿ ನಿಂತು ಸನ್ನಿ ವರ್ಮಾ ಅವ್ರನ್ನ ನೋಡ್ತಾ ಇರ್ತಾನೆ. 6 ತಿಂಗಳು ಆಗೋಗುತ್ತೆ. ಕಲೆ ಡೈಲಿ ಹೋಗಿ ವರ್ಕ್ಶಾಪ್ ಹತ್ರ ನಿಲ್ಲೋದನ್ನ ನೋಡಿ ಸನ್ನಿ ವರ್ಮಾ ಕಲೆನ ಕೂಗಿ, ನಾನು ನಿನ್ನ ಆಲ್ರೆಡಿ ರಿಜೆಕ್ಟ್ ಮಾಡ್ದೆ ತಾನೆ, ಮತ್ತೆ ಇಲ್ಲಿಗೆ ಯಾಕೆ ಬರ್ತಾ ಇದೀಯಾ ಅಂತ ಕೇಳ್ತಾರೆ. ಅದಕ್ಕೆ ಕಲೆ, ಸರ್, ನಾನು ಇಲ್ಲಿವರೆಗೂ ಯಾವ ಕೆಲಸನೂ ಮಾಡಿಲ್ಲ, ನನ್ನ ಬಟ್ಟೆ ನಾನು ವಾಶ್ ಮಾಡ್ಕೊಂಡಿಲ್ಲ, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿಲ್ಲ, ಆದ್ರೆ ಈ 6 ತಿಂಗಳ ಎಕ್ಸ್ಪೀರಿಯನ್ಸ್ ನನಗೆ ಎಲ್ಲ ಹೇಳ್ಕೊಡ್ತು. ನೀವು ಇನ್ನೊಂದು ಚಾನ್ಸ್ ಕೊಟ್ರೆ ನಾನು ಇನ್ನೂ ಬೆಟರ್ ಆಗಿ ಮಾಡ್ತೀನಿ. ಈಗಿರೋ ಅಂಡರ್ಸ್ಟ್ಯಾಂಡಿಂಗ್ಗೆ ನಾನು ನಿಮ್ಮ ಹತ್ರ ಇನ್ನೂ ಹೆಚ್ಚಾಗಿ ಕಲ್ತ್ಕೋತೀನಿ ಅಂತಾನೆ. ಅದಕ್ಕೆ ಸನ್ನಿ ವರ್ಮಾ ಅವರು, ನನಗೆ ನಿನ್ನ ಹತ್ರ ಇಷ್ಟ ಆಗಿದ್ದೆ ಈ ವಿಷಯ, ನಿನ್ನ ನಾನ್ ರಿಜೆಕ್ಟ್ ಮಾಡಿದ್ರು ನೀನ್ ರಿಜೆಕ್ಟ್ ಮಾಡ್ಕೊಂಡಿಲ್ಲ ಅಂತ ಆಕ್ಟಿಂಗ್ ಕೋರ್ಸ್ಗೆ ಸೇರಿಸ್ಕೋತಾರೆ. ಕಲೆ ಆಕ್ಟಿಂಗ್ ಕೋರ್ಸ್ನಲ್ಲಿ ತುಂಬಾ ಕಲ್ತ್ಕೋತಾನೆ. ಕೋರ್ಸ್ ಮುಗಿದ್ಮೇಲೆ ಡೈರೆಕ್ಟ್ ಮನೆಗೆ ಬರ್ತಾನೆ. ಆದ್ರೆ ಮನೆಯಲ್ಲಿ ಕಲೆ ಅಜ್ಜಿ ತೀರ್ಕೊಂಡಿರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಕಲೆಗೆ ಒಂದು ಸಿನಿಮಾದಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ಗೆ ಚಾನ್ಸ್ ಸಿಗುತ್ತೆ. ಅದನ್ನ ಅಪ್ಪ ಅಮ್ಮ ಅಕ್ಕನಿಗೆ ತಿಳಿಸ್ತಾನೆ. ಎಲ್ರೂ ತುಂಬಾ ಸಂತೋಷ ಪಡ್ತಾರೆ. ಮೀರಾಗೂ ಈ ವಿಷಯ ಗೊತ್ತಾಗಿ ಕಲೆಗೆ, ನೀನು ಆಸೆ ಪಟ್ಟಂತೆ ನೀನು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದೀಯಾ, ನಿನ್ನ ಫಸ್ಟ್ ಆಟೋಗ್ರಾಫ್ ನನಗೆ ಬೇಕು ಅಂತ ಆಟೋಗ್ರಾಫ್ ಹಾಕಿಸ್ಕೋತಾಳೆ. ಕಲೆ ನಾಳೆ ಶೂಟಿಂಗ್ಗೆ ಅಂತ ಹೈದರಾಬಾದ್ಗೆ ಹೋಗ್ಬೇಕು, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ. ಅಲ್ಲಿಗೆ ಪಾಂಡಿಯನ್, ಏನಪ್ಪ ಇನ್ನೂ ಮಲಗಿಲ್ವಾ ಅಂತ ಕೇಳ್ತಾ ಬರ್ತಾರೆ. ಅದಕ್ಕೆ ಕಲೆ, ಇನ್ನೂ ಇಲ್ಲ ಅಪ್ಪ, ನೀವು ಹೋಗಿ ಮಲ್ಕೊಳ್ಳಿ, ನಾನು ಬರ್ತೀನಿ ಅಂತಾನೆ. ಹಾಗೆ, ಅಪ್ಪ ಒಂದ್ ನಿಮಿಷ, ನಾನು ಒಂದು ಡೈಲಾಗ್ ಕೇಳಿ ತೋರಿಸ್ತೀನಿ, ಅದು ಹೇಗಿದೆ ಅಂತ ಹೇಳಿ ಅಂತ ಆಕ್ಟ್ ಮಾಡ್ತಾ ಡೈಲಾಗ್ ಕೇಳಿ ತೋರಿಸ್ತಾನೆ. ಅದನ್ನ ನೋಡಿ ಪಾಂಡಿಯನ್ಗೆ ತುಂಬಾ ಸಂತೋಷ ಆಗುತ್ತೆ, ನನ್ನ ಮಗ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ದಾನಲ್ಲ ಅಂತ. ಹಾಗೆ ಕಲೆ ಡೈಲಾಗ್ ಕೇಳಿ ಮುಗಿದ್ಮೇಲೆ ಮೀಸೆ ತಿರುಗಿಸು, ಇನ್ನೂ ಚೆನ್ನಾಗಿರುತ್ತೆ ಅಂತ ಸಜೆಷನ್ ಕೂಡ ಕೊಡ್ತಾರೆ. ನೆಕ್ಸ್ಟ್ ಡೇ ಕಲೆ ಅಪ್ಪ ಅಮ್ಮ ಅಕ್ಕನಿಗೆ ಹೇಳಿ ಹೈದರಾಬಾದ್ಗೆ ಹೊರಡ್ತಾನೆ. ಹೋಗ್ಬೇಕಾದ್ರೆ ಅಚಾನಕ್ ಆಗಿ ಆಕ್ಸಿಡೆಂಟ್ ಆಗೋಗುತ್ತೆ. ಕಲೆ ಕೋಮಾಗ ಹೊರಟೋಗ್ತಾನೆ. ಕಲೆ ಅಪ್ಪ ಅಮ್ಮ ತುಂಬಾ ಸಂಕಟ ಪಡ್ತಾರೆ. ಸಿನಿಮಾದಲ್ಲಿ ನಟಿಸ್ತೀನಿ ಅಂತ ಹೋದ ಮಗನಿಗೆ ಹೀಗಾಗೋಯ್ತಲ್ಲ ಅಂತ. ಸ್ವಲ್ಪ ದಿನ ಆದ್ಮೇಲೆ ಕಲೆ ಕೋಮಾಯಿಂದ ಹೊರಗೆ ಬರ್ತಾನೆ. ಆಕ್ಸಿಡೆಂಟ್ ಇಂದ ಮುಖದಲ್ಲಿ ಮಾರ್ಕ್ಸ್ ಆಗಿರುತ್ತೆ. ಅದನ್ನ ನೋಡಿ ಕಲೆ, ನಾನು ಇನ್ನು ಹೀರೋ ಆಗೋಕೆ ಆಗುತ್ತಾ, ನನ್ನ ಕನಸೆಲ್ಲ ಹಾಳಾಗೋಯ್ತಲ್ಲ ಅಂತ ಕನ್ನಡಿ ಮುಂದೆ ನಿಂತು ಅಳ್ತಾನೆ. ಕೋಮಾದಿಂದ ಮಗ ಹೊರಗಡೆ ಬಂದಲ್ಲ ಅಂತ ಅಪ್ಪ ಅಮ್ಮ ಸಂತೋಷ ಪಡುವಷ್ಟರಲ್ಲೇ ಕಲೆ ತನ್ನ ಮುಖಕ್ಕೆ ಹೀಗಾಯ್ತಲ್ಲ ಅಂತ ಮುಖ ತೋರ್ಸೋಕೆ ಹಿಂಜರಿದು ಯಾರಿಗೂ ತನ್ನ ಮುಖ ತೋರಿಸ್ದೆ ತನ್ನ ರೂಮ್ನೊಳಗೆ ಉಳಿದು ಬಿಡ್ತಾನೆ. ಮೀರಾ ಹತ್ರನೂ ಮಾತಾಡೋದನ್ನ ಕಡಿಮೆ ಮಾಡ್ತಾನೆ. ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಂತ ಅಂದ್ರು ತನ್ನನ್ನ ಯಾರು ಗುರ್ತಿಸ್ಬಾರ್ದು ಅಂತ ಆಟ್ ಹಾಕೊಂಡು ಹೊರಗಡೆ ಹೋಗ್ತಾ ಇರ್ತಾನೆ. 1 ವರ್ಷ ಆಗೋ ಈಗೋ ಕಳಿಯುತ್ತೆ. ಮೀರಾ, ನಾನ್ ಕಲೆ ಜೊತೆನೇ ಇದ್ರೆ ಇನ್ ಸಂತೋಷವಾಗಿರೋಕಾಗಲ್ಲ ಅಂತ ಕಲೆ ಜೊತೆ ಬ್ರೇಕಪ್ ಮಾಡ್ಕೊಂಡ್ ಬಿಡ್ತಾಳೆ. ಇದರಿಂದ ಕಲೆ ಇನ್ನೂ ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ತಾನೆ. ಇದರಿಂದ ಹೇಗಾದ್ರೂ ಕಲೆನ ಹೊರಗಡೆ ಕರ್ಕೊಂಡ್ ಬರ್ಬೇಕಂತ ಗುಲಾಬಿ ಕಲೆನ ಅವನಿಗೆ ಹೇಳ್ದೆ ತಮ್ಮ ಹಳೆಯ ಫ್ರೆಂಡ್ಸ್ ರಿಯೂನಿಯನ್ ಪಾರ್ಟಿ ಕರ್ಕೊಂಡ್ ಬರ್ತಾ ಇದ್ದಾನೆ.
ಅಲ್ಲಿಗೆ ಬರ್ತಾ ಆ ವಿಷಯ ತಿಳ್ಕೊಂಡ ಕಲೈ ಗುಲಾಬಿಗೆ, ಲೇ ಇಲ್ಲೇ ಕಾರ್ ನಿಲ್ಸೋ, ನಾನು ಇಲ್ಲಿಗೆಲ್ಲ ಬರಲ್ಲ ಅಂತ ನಿನಗೆ ಗೊತ್ತು ತಾನೆ, ಅವರೆಲ್ಲ ನನ್ನ ನೋಡಿ ಆಡ್ಕೋಬೇಕಾ, ಅದರಲ್ಲೂ ಮೀರಾ ಕೂಡ ಪಾರ್ಟಿಗೆ ಬಂದಿದ್ದಾಳ್ ತಾನೆ, ಅವಳು ಮುಂದೆ ನನ್ನ ಅವಮಾನ ಮಾಡೋಕೆ ಇಲ್ಲಿ ಕರ್ಕೊಂಡು ಬಂದಿದ್ಯಾ ಅಂತ ಗುಲಾಬಿ ಕಪಾಲಕ್ಕೆ ಹೊಡಿತಾನೆ. ಅದಕ್ಕೆ ಗುಲಾಬಿ, ಮಚ್ಚ ನೀನು ಅವಳನ್ನ ಮಾತ್ರ ಪ್ರಪಂಚ ಅಂತ ಅಂದ್ಕೊಂಡಿದ್ಯಾ, ನಿನಗೋಸ್ಕರ ನಿಮ್ಮಪ್ಪ ಅಮ್ಮ ನಾನು ಕೂಡ ಇದ್ದೀನಿ, ಅಷ್ಟಕ್ಕೂ ಅವಳು ನೀನ್ ಯಾಕೆ ಬಿಟ್ಟೋದ್ಲು, ನೀನೊಬ್ಬ ಲೂಸರ್ ಅಂತ ತಾನೆ, ನೀನ್ ಈಗೇನ್ ಮಾಡ್ತಾ ಇದ್ಯಾ ಅದನ್ನೇ ತಾನೆ ಅಂತ ಕಲೈನ ಸಮಾಧಾನ ಮಾಡಿ ಪಾರ್ಟಿ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಕಲೈ ಫೋನ್ಗೆ, ನಾನು ಆಡಿಟೋರಿಯಂನಲ್ಲಿದ್ದೀನಿ, ನೀನು ಇಲ್ಲಿಗೆ ಬಾ ಅಂತ ಮೀರಾ ಕಡೆಯಿಂದ ಮೆಸೇಜ್ ಬರುತ್ತೆ. ಅದನ್ನ ಗುಲಾಬಿ ನೋಡಿ, ಮಚ್ಚ ನೀನು ಅಲ್ಗೋಗ್ಬೇಡ, ನನ್ನ ಮಾತು ಕೇಳು ಅಂತಾನೆ. ಆದ್ರೂ ಕಲೈ ನಾನು ನೋಡ್ಕೊಂಡು ಬರ್ತೀನಿ ಅಂತ ಆಡಿಟೋರಿಯಂಗೆ ಬಂದು ನೋಡಿದ್ರೆ ಅಲ್ಲಿ ಮೀರಾ ಇರೋದಿಲ್ಲ, ಬದಲಿಗೆ ಸುರಭಿ ಅನ್ನೋ ಹುಡುಗಿ ಮೀರಾ ರೀತಿ ಕಲೈಗೆ ಮೆಸೇಜ್ ಮಾಡಿ ಆಡಿಟೋರಿಯಂಗೆ ಕರೆಸ್ಕೊಂಡಿರ್ತಾಳೆ. ಇದ್ಯಾರು ಸುರಭಿ ಅಂತ ಅಂದ್ರೆ ಇವಳು ಸಹ ಕಲೈ ಕಾಲೇಜ್ನಲ್ಲಿ ಓದ್ದವಳೆ. ಕಾಲೇಜ್ನಲ್ಲಿ ಕಲೈ ಕಲ್ಚರಲ್ಸ್ನಲ್ಲಿ ಹುಡುಗಿ ಡ್ರೆಸ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಹುಡುಗಿಯರಿಗೆ ಮೋಟಿವ್ ಮಾಡಿದ್ದನ್ನ ನೋಡಿ ಕಲೈನ ಇಷ್ಟಪಡ್ತಾ ಇರ್ತಾಳೆ. ಈಗ ಕಲೈ ಈ ಸಿಚುವೇಶನ್ನಲ್ಲಿದ್ದಾನೆ, ಅದರಲ್ಲೂ ಅವನಿಷ್ಟಪಟ್ಟ ಹುಡುಗಿ ಸಹ ಅವನನ್ನ ಬಿಟ್ಟು ಹೊರಟೋಗಿದ್ದಾಳೆ ಅಂತ ಗುಲಾಬಿ ಮೂಲಕ ತಿಳ್ಕೊಂಡು ಕಲೈನ ಇದರಿಂದ ಹೊರಗಡೆ ತರಬೇಕಂತ ಸಹಾಯ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದಾಳೆ. ಆದ್ರೆ ಈ ಯಾವ ವಿಷಯವನ್ನು ಕಲೈಗೆ ಹೇಳೋದಿಲ್ಲ. ಆಡಿಟೋರಿಯಂನಲ್ಲಿ ಮೀರಾ ಇಲ್ಲ, ಇವಳು ಯಾರೋ ಬೇರೆ ಅಂತ ತಿಳ್ಕೊಂಡ ತಕ್ಷಣ ಕಲೈ ಅಲ್ಲಿಂದ ಹೊರಟು ಬಿಡ್ತಾನೆ. ನೆಕ್ಸ್ಟ್ ಡೇ ಕಲೈ ಮಳೆಯಲ್ಲಿ ನೆನೆಯುತ್ತಾ ಬೀಚ್ನಲ್ಲಿ ಕೂತ್ಕೊಂಡಿದ್ದಾನೆ. ಅಲ್ಲಿಗೆ ಸುರಭಿ ಕೊಡೆ ಇಟ್ಕೊಂಡು ಬರ್ತಾಳೆ. ಕಲೈ ಹತ್ರ ನಾನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಕಲೈ ಕೋಪ ಮಾಡ್ಕೊಂಡು, ನಿನ್ ರೀತಿ ಕವಿತೆ ಹೇಳ್ಕೊಂಡು ಪ್ರೀತಿ ಮಾಡುವಂತ ಜೀವನ ನಂದಲ್ಲ, ಇಲ್ಲಿ ನೋಡು ನನ್ನ ಮುಖದಲ್ಲಾಗಿರೋ ಗಾಯಗಳು, 26 ವರ್ಷದ ಕನಸು ಒಂದೇ ಸಾರಿ ಒಡೆದೋಯ್ತು ಅಂತಾನೆ. ಅದಕ್ಕೆ ಸುರಭಿ, ನೀನ್ ಈಗಿರೋ ಮನಸ್ಥಿತಿಯಲ್ಲೇ ನಾನು ಇದ್ದೆ, ನಮ್ಮಪ್ಪ ನಮ್ಮ ಅಮ್ಮನಿಗೆ ಯಾವಾಗ್ಲೂ ಹೊಡಿತಾನೆ ಇರ್ತಾ ಇದ್ರು, ಏನಕ್ಕಂತ ಗೊತ್ತಿಲ್ಲ, ಆದ್ರೆ ಒಂದಿನ ಅವ್ರು ತೀರೋದ್ರು. ನಂತರ ಅಪ್ಪ ನನ್ನ ನೋಡಿಯೋಕ್ ಸ್ಟಾರ್ಟ್ ಮಾಡಿದ್ರು. ನಾನು ನಮ್ಮಮ್ಮನಷ್ಟು ಸ್ಟ್ರಾಂಗ್ ಅಲ್ಲ, ಸತ್ತೋಗ್ಬಿಡ್ಲಾ ಅಂತ ಅಂದ್ಕೊಂಡಾಗ ನಾನು ನಿನ್ನ ನೋಡ್ದೆ, ನೀವು ಎದ್ದು ನಡೆಯೋವರೆಗೂ ನಿಮ್ಮನ್ನ ತುಳಿತಾನೆ ಇರ್ತಾರೆ ಅಂತ ನೀನ್ ಹೇಳೋ ಮಾತನ್ನ ಕೇಳಿ ಮನೆ ಬಿಟ್ಟು ಹೊರಗಡೆ ಬಂದು ಹೊಸ ಜೀವನ ಪ್ರಾರಂಭ ಮಾಡಿದೆ. ನೀನು ಅವತ್ ನಮ್ಗೆ ಹೇಳಿದ್ದನ್ನ ನಾನಿವತ್ತು ನಿನಗೆ ಹೇಳ್ತಾ ಇದ್ದೀನಿ, ನೀನು ಎದ್ ನಡೆಯೋವರೆಗೂ ನಿನ್ನ ತುಳಿತಾನೆ ಇರ್ತಾರೆ, ನಾವು ಇದನ್ನೆಲ್ಲ ದಾಟಿ ಮುಂದೆ ಹೋಗ್ಬೇಕು ಅಂತ ಕಲೈ ಮನಸ್ಸನ್ನ ಬದಲಾಯಿಸ್ತಾಳೆ. ಮತ್ತೆ ಕಲೈ ಆಡಿಷನ್ಗೆ ಅಪ್ಲೈ ಮಾಡೋದನ್ನ ಸ್ಟಾರ್ಟ್ ಮಾಡ್ತಾನೆ. ಸಿಗುವಂತಹ ಸಪೋರ್ಟಿಂಗ್ ರೋಲ್ನ ಮಾಡ್ತಾ ಹೋಗ್ತಾನೆ. ಅಲ್ಲೂ ಸಹ ಕೆಲವೊಬ್ರು ನಿನ್ ಮುಖದಲ್ಲಿ ಗಾಯಗಳಾಗಿವೆ ಅಂತ ಚಾನ್ಸ್ ಕೊಡದೆ ಕಳುಹಿಸಿದ ಉದಾಹರಣೆಗಳು ಸಹ ಆಗ್ತವೆ. ಕಲೈ ಸಪೋರ್ಟಿಂಗ್ ರೋಲ್ನಲ್ಲಿ ಕಾಣಿಸ್ಕೊಂಡ ಮೊದಲನೇ ಸಿನಿಮಾ ರಿಲೀಸ್ ಆಗುತ್ತೆ. ಅದನ್ನ ನೋಡೋಕೆ ಕಲೈ ಸುರಭಿನ ಕರ್ಕೊಂಡು ಬರ್ತಾನೆ. ಸುರಭಿ ಥಿಯೇಟರ್ನಲ್ಲಿ ಹೀರೋ ಇಂಟ್ರೋನ ಬಿಟ್ಟು ಕಲೈ ಕಾಣಿಸಿಕೊಳ್ಳೋ 5 ನಿಮಿಷಕ್ಕೆ ವಿಜಲ್ ಹಾಕಿ ಕಿರಿಚ್ಕೊಳ್ತಾಳೆ. ಅದರಿಂದ ಆಡಿಯನ್ಸ್ಗೆ ನೀವು ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ ಅಂತ ಥಿಯೇಟರಿಂದ ಹೊರಗಡೆ ಕಳಿಸ್ಬಿಡ್ತಾರೆ. ಹೊರಗಡೆ ಬರ್ತಾ ಇದ್ದಂತೆ ಸುರಭಿಗೆ ಅಪ್ಪ ಕಾಲ್ ಮಾಡ್ತಾರೆ, ನನಗೆ ಹುಷಾರಿಲ್ಲ ಅಂತ. ತಕ್ಷಣ ಸುರಭಿ ಕಲೈನ ಕರ್ಕೊಂಡು ಅಪ್ಪನ ಮನೆಗೆ ಬಂದ್ರೆ ಅವರಪ್ಪ ಚೆನ್ನಾಗೇ ಇದ್ದಾರೆ, ನನಗ್ಯಾಕೆ ಫೋನ್ ಮಾಡಿ ಬರೋ ಕೇಳಿದ್ರಿ ಅಂತ ಅಂದ್ರೆ ಅಲ್ಲಿ ವಾಷಿಂಗ್ ಮಿಷಿನ್ ಯಾಕೋ ವರ್ಕ್ ಆಗ್ತಿಲ್ಲ ನೋಡು ಅಂತಾರೆ. ಇವನ್ಯಾರು ಇವತ್ ಕೆಲ್ಸಕ್ಕೆ ಹೋಗದೆ ಯಾರ ಜೊತೆನೋ ಸುತ್ತಾ ಇದ್ಯಾ, ನಿನಗಲ್ಲ ನಿಮ್ಮ ಅಜ್ಜಿಗೆ ಹೇಳ್ಬೇಕು, ನಿಮ್ಮಮ್ಮನ ಕೆಡಿಸ್ದಾಗೆ ನಿನ್ನೂ ಕೆಡಿಸಿಟ್ಟಿದ್ದಾಳೆ ಅಂತ ಸುರಭಿ ಮೇಲೆ ಕೈ ಮಾಡೋಕ್ ಹೋಗ್ತಾರೆ. ಆಗ ಕಲೈ ಬಂದು ಅವರಪ್ಪನ ಹಿಡ್ಕೊಂಡು ಸುರಭಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಸ್ವಲ್ಪ ಸ್ವಲ್ಪನೇ ಕಲೈ ಮನಸ್ಸು ಬದಲಾಗ್ತಾ ಹೋಗುತ್ತೆ. ಸುರಭಿನ ಇಷ್ಟಪಡೋಕ್ ಸ್ಟಾರ್ಟ್ ಮಾಡ್ತಾನೆ. ಇಷ್ಟರಲ್ಲಿ ಮೀರಾ ತನ್ನ ಮದುವೆ ಇನ್ವಿಟೇಷನ್ ನ ಕಲೈಗೆ ಸೆಂಡ್ ಮಾಡಿರ್ತಾಳೆ. ಕಲೈ ಮದುವೆಗೆ ಹೋಗ್ಬಾರ್ದು ಅಂತಾನೆ ಅಂದ್ಕೊಂಡಿರ್ತಾನೆ. ಆದ್ರೆ ನಾವಿಬ್ರು ಅವಳು ಮದುವೆಗೆ ಹೋಗೋಣ ಅಂತ ಸುರಭಿನೇ ಕಲೈನ ಮೀರಾ ಮದುವೆಗೆ ಕರ್ಕೊಂಡು ಬರ್ತಾಳೆ. ಕಲೈ ಮೀರಾಗೆ ವಿಶ್ ಮಾಡ್ತಾನೆ. ಕಲೈ ಜೊತೆ ಸುರಭಿ ಇರೋದನ್ನ ನೋಡಿ ಮೀರಾ ಇವರಿಬ್ರು ಇಷ್ಟಪಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಸುರಭಿಗೆ ಥ್ಯಾಂಕ್ಸ್ ಹೇಳ್ತಾಳೆ. ಅದಕ್ಕೆ ಸುರಭಿ, ನಾನೇ ಆಕ್ಚುಲಿ ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಹೇಳಿ ಅಲ್ಲಿಂದ ಇಬ್ರು ಹೊರಗಡೆ ಬರ್ತಾರೆ. ಕಲೈ ಮನಸ್ಸಲ್ಲಿ ಈಗ ಮೀರಾ ಇಲ್ಲ, ಬದಲಿಗೆ ಸುರಭಿ ಇದ್ದಾಳೆ. ಅದರಿಂದ ಸುರಭಿನ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿ ಮನೆಯವರಿಗೆ ಹೇಳಿ ಮದುವೆ ಮಾಡ್ಕೋತಾನೆ. ಮದುವೆ ಆದ್ಮೇಲೆ ಸುರಭಿ ಮಾತ್ರ ಕೆಲ್ಸಕ್ಕೆ ಹೋಗ್ತಾ ಇರ್ತಾಳೆ. ಕಲೈ ಮತ್ತೆ ಮತ್ತೆ ಎಲ್ಲಾದ್ರೂ ನನಗೊಂದು ಚಾನ್ಸ್ ಸಿಗಲ್ವಾ ಅಂತ ಆಡಿಷನ್ಗೆ ಅಪ್ಲೈ ಮಾಡ್ತಾ ಇದ್ದಾನೆ. ಹೀಗಿರ್ಬೇಕಾದ್ರೆ ಒಂದಿನ ಸುರಭಿ ಅಪ್ಪ ಕಲೈ ಮನೆಗೆ ಬರ್ತಾರೆ. ಎಲ್ಲಿ ಅವಳು ಇಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಕಲೈ, ಇಲ್ಲ ಅವಳು ಕೆಲ್ಸಕ್ಕೆ ಹೋಗಿದ್ದಾಳೆ ಅಂತಾನೆ. ಆಗ ಸುರಭಿ ಅಪ್ಪ, ಅವಳು 3 ತಿಂಗಳಿಂದ ಮನೆ ಬಾಡಿಗೆ ಕಟ್ಟಿಲ್ಲ, ಏನ್ ಅಂದ್ಕೊಂಡಿದ್ದಾಳೆ ಅವಳು, ಅವಳನ್ನ ಮೊದಲು ನನ್ನ ಮನೆ ಬಾಡಿಗೆ ಕಟ್ಟೋ ಕೇಳು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆಗ ಕಲೆಗೆ ಗೊತ್ತಾಗುತ್ತೆ ಸುರಭಿ ನಮ್ಮ ಸಂಸಾರ ನೋಡ್ಕೊಳ್ಳೋದಲ್ದೆ ತನ್ನ ಅಪ್ಪನ ಮನೆ ಬಾಡಿಗೆ ಸಹ ಕಟ್ತಾ ಇದ್ದಾಳೆ ಅಂತ. ಇದರಿಂದ ಕಲೈ ತನ್ನ ಅಮ್ಮನ ಹತ್ರ, ಅಮ್ಮ ದುಡ್ಡೇನಾದ್ರೂ ಇದ್ಯಾ, ಸುರಭಿ ಅಪ್ಪ ಮನೆ ಹತ್ರ ಬಂದಿದ್ರು, ಮನೆ ಬಾಡಿಗೆ ಕಟ್ಟಿಲ್ಲ ಅಂತ, ಅದಕ್ಕೆ ಅಂತಾನೆ. ಅದಕ್ಕೆ ಕಲೈ ಅಮ್ಮ ಪರ್ಸ್ನಲ್ ಇರೋ ದುಡ್ಡನ್ನೆಲ್ಲ ಕಲೈ ಕೊಟ್ಟು, ಕಲೈ ನಿನಗೊಂದು ವಿಷಯ ಹೇಳ್ಬೇಕು, ನಿಮ್ಮಪ್ಪನಿಗೆ ಆಪರೇಷನ್ ಮಾಡಿಸಿದ್ವಲ್ಲ ಅದಕ್ಕೆ ದುಡ್ಡನ್ನ ಸಂಬಂಧಿಕರು ಯಾರೂ ಕೊಡ್ಲಿಲ್ಲ, ಅದನ್ನ ಕೊಟ್ಟಿದ್ದೆ ಸುರಭಿ, ನಿನಗೆ ಹೇಳ್ಬೇಡ ಅಂತ ಕೂಡ ಹೇಳಿದ್ಲು. ಪಾಪ ಕಣೋ ಆ ಹುಡುಗಿ ತುಂಬಾ ಕಷ್ಟಪಡ್ತಾ ಇದೆ, ಅವಳ ಹತ್ರ ಏನು ಕೇಳಬೇಡ ಅಂತಾರೆ. ಅದನ್ನ ಕೇಳಿ ಕಲೈಗೆ ತುಂಬಾ ಬೇಜಾರಾಗುತ್ತೆ. ಸುರಭಿ ಇಷ್ಟೊಂದು ಕಷ್ಟಪಡ್ತಾ ಇದ್ದಾಳೆ, ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಸಿನಿಮಾನ ಮರೆತು ಒಂದ್ ಕಡೆ ಕೆಲ್ಸಕ್ಕೆ ಸೇರ್ತಾನೆ. ತನ್ನ ಕನಸನ್ನ ಮರೆತು ತಮ್ಮ ಕಷ್ಟಕ್ಕೋಸ್ಕರ ಕೆಲಸ ಮಾಡೋಕ್ ಮುಂದಾಗ್ತಾನೆ.
ಒಂದಿನ ಕಲೆ ಆಫೀಸ್ನಲ್ಲಿ ಆ್ಯಡ್ ಶೂಟಿಂಗ್ ನಡೀತಾ ಇದೆ. ಕಲೆ ಆಫೀಸಿಗೆ ಬರ್ತಾನೆ. ಆ್ಯಡ್ ಶೂಟಿಂಗ್ ನಡೀತಾ ಇದೆ, ಅದರಿಂದ ನಮ್ಗಿವತ್ತು ಅಲ್ಲಿ ಕೆಲಸ ಬನ್ನಿ ಅಂತ ಸ್ಟಾಫ್ ಒಬ್ಬ ಕಲೆನ ಕರ್ಕೊಂಡು ಹೋಗ್ತಾನೆ. ಆ್ಯಡ್ನಲ್ಲಿ ಆ್ಯಕ್ಟ್ ಮಾಡಬೇಕಾಗಿರೋರಲ್ಲಿ ಒಬ್ಬರು ಮಿಸ್ ಆಗಿರ್ತಾರೆ. ಅದರಿಂದ ಕಲೆ ಬಾಸ್ ಹತ್ರ, ಸರ್ ನಿಮ್ಮ ಸ್ಟಾಫ್ಗಳಲ್ಲಿ ಯಾರಾದರೂ ಆ್ಯಕ್ಟ್ ಮಾಡೋಕೆ ಬರೋರಿದ್ರೆ ಕಳಿಸ್ಕೊಡಿ, ಆ್ಯಕ್ಟ್ ಮಾಡಬೇಕಾಗಿದ್ದವರು ಒಬ್ರು ಮಿಸ್ ಆಗಿದ್ದಾರೆ ಅದಕ್ಕೆ ಅಂತಾರೆ. ಅದರಿಂದ ಬಾಸ್ ಬಂದು ಅಶೋಕ್ ಅನ್ನೋರ ಹತ್ರ, ರೀ ಅಶೋಕ್, ಯಾರೋ ಒಬ್ರು ಆ್ಯಕ್ಟ್ ಮಾಡಬೇಕಾಗಿದ್ದವರು ಬಂದಿಲ್ವಂತೆ, ನೀವು ಹೋಗಿ ಆ್ಯಕ್ಟ್ ಮಾಡಿ, ನಮ್ಮ ಕಂಪನಿಗೆ ಹೆಸರು ಹೋಗಿ ಅಂತಾರೆ. ಆದರೆ ಅಶೋಕ್ಗೆ ಆ್ಯಕ್ಟ್ ಮಾಡೋಕೆ ಬರಲ್ಲ. ಅದರಿಂದ ಕಲೆ ಹತ್ರ, ಕಲೆ ನಿಮ್ಗೆ ಆ್ಯಕ್ಟಿಂಗ್ನಲ್ಲಿ ಇಂಟ್ರೆಸ್ಟ್ ಇದೆ ಅಲ್ವಾ, ನೀವು ಹೋಗಿ, ನಾನು ಬಾಸ್ ಹತ್ರ ಹೇಳ್ತೀನಿ ಅಂತಾರೆ. ಕಲೆ ಒಂದು ಕ್ಷಣ ಯೋಚನೆ ಮಾಡಿ ಆಯಿತು ಅಂತ ಒಪ್ಕೋತಾನೆ. ಆದರೆ ಬಾಸ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ರೀ ಅಶೋಕ್, ನಿಮ್ಗೆ ಆ್ಯಕ್ಟ್ ಮಾಡೋಕೆ ಹೇಳಿದ್ದು ನಾನು, ಅವನಿಗಲ್ಲ. ಅವನ ಮುಖದಲ್ಲಿ ಮಾರ್ಕ್ಸ್ ಇದೆ, ಅದನ್ನ ಇಟ್ಕೊಂಡು ಅವ್ನು ಹೇಗೆ ಆ್ಯಕ್ಟ್ ಮಾಡೋಕೆ ಸಾಧ್ಯ, ಇದು ಆ್ಯಡ್ ಶೂಟ್ ಅಂತ ಹೇಳ್ತಾರೆ. ಆದರೆ ಅವ್ರ ಮುಂದೆ ಮೈಕ್ ಇರುತ್ತೆ, ಅದರಿಂದ ಅವ್ರು ಹೇಳಿದ್ದು ಕಲೆಗೂ ಕೇಳಿಸ್ಬಿಡುತ್ತೆ. ಇದರಿಂದ ಕಲೆ ಕೋಪ ಮಾಡಿಕೊಂಡು ಬಾಸ್ ಹತ್ರ ಬಂದು, ನೀನು ಯಾರು ಹೇಳೋದಕ್ಕೆ ನಾನು ಆ್ಯಕ್ಟ್ ಮಾಡಬಾರ್ದು ಅಂತ, ಡೈರೆಕ್ಟರ್ ಹೇಳಿ ನಾನು ಆ್ಯಕ್ಟ್ ಮಾಡಬೇಡ ಅಂತ. ನಿಮಗೆಲ್ಲ ನನ್ನ ಮುಖ ಏನು ಮಾಡ್ತಾ ಇದೆ, ನಿಮಗೆಲ್ಲ ನನ್ನ ಮುಖ ನೋಡಿದ್ರೆ ಫ್ರಸ್ಟ್ರೇಷನ್ ಅಲ್ವಾ, ಇದೀಗಾಗೋಕ್ಕೆ ನಾನು ಕಾರಣ ಅಲ್ಲ, ನಾನು ಆ್ಯಕ್ಟ್ ಮಾಡ್ತೀನಿ, ಈ ಮುಖ ಸಿನಿಮಾದಲ್ಲಿ ಬರೋದನ್ನು ನೀವೆಲ್ಲ ನೋಡ್ತೀರಾ ಅಂತ ಕೆಲಸ ಬಿಟ್ಟು ಮನೆಗೆ ಬಂದುಬಿಡ್ತಾನೆ. ಸುರಭಿ ಈಗ ಪ್ರೆಗ್ನೆಂಟ್ ಆಗಿದ್ದಾಳೆ. ಈ ಗುಡ್ ನ್ಯೂಸ್ನ ಸರ್ಪ್ರೈಸ್ ಆಗಿ ಹೇಳಬೇಕು ಅಂತ ಪ್ರೆಗ್ನೆನ್ಸಿ ಟೂಲ್ ಕಿಟ್ನ ಒಂದು ಬಾಕ್ಸ್ನಲ್ಲಿ ಹಾಕಿ ಕಲೆ ಬಂದ ತಕ್ಷಣ, ಏನು ಇವತ್ತಿಷ್ಟು ಬೇಗ ಬಂದಿದ್ದೀರಾ, ಈ ಬಾಕ್ಸ್ ಓಪನ್ ಆಗ್ತಿಲ್ಲ, ಇದನ್ನು ಸ್ವಲ್ಪ ಓಪನ್ ಮಾಡಿಕೊಡಿ ಅಂತ ಕಲೆ ಕೈಗೆ ಕೊಡ್ತಾಳೆ. ಆದರೆ ಕಲೆ ಮಾತ್ರ ಅದರ ಬಗ್ಗೆ ಗಮನ ಕೊಡದೆ, ನಾನು ಹೇಗಾದರೂ ಮಾಡಿ ಆ್ಯಕ್ಟರ್ ಆಗಲೇಬೇಕು ಅಂತ ಚಿಂತೆ ಮಾಡ್ತಾ ಇದ್ದಾನೆ. ಅದನ್ನು ಸುರಭಿ ನೋಡಿ, ಯಾಕೆ ಈ ರೀತಿ ಮುಖ ಮಾಡ್ಕೊಂಡಿದ್ದೀರಾ, ಏನಾಯಿತು ಅಂತ ಕೇಳ್ತಾಳೆ. ಇವಳು ನನ್ನ ಮುಖದ ಬಗ್ಗೆನೇ ಮಾತಾಡ್ತಾಳಲ್ಲ ಅಂತ ಕಲೆ ಕೋಪದಲ್ಲಿ ಸುರಭಿ ಕಪಾಲಕ್ಕೆ ಹೊಡೆದು ಬಿಡ್ತಾನೆ. ನೋಡ್ ಸುರಭಿ, ನನ್ನ ಕೈಲಿ ಆಗ್ತಾ ಇಲ್ಲ, ನಿನ್ನ ಮುಂದೆ ನಗಾಡ್ಕೊಂಡು ಕೆಲಸ ಮಾಡ್ತಾ ಒಳಗಡೆ ಅಳ್ತಾ ಇರೋದಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ನೀನು ನನ್ನ ಬದಲಾಯಿಸ್ತೆ ಅಂತ ಅಂದ್ಕೊಂಡಿದ್ಯಾ, ಆದರೆ ನೀನು ನನ್ನ ಪೂರ್ತಿ ಮರೆಸ್ತಾ ಇದ್ಯಾ. ದಯವಿಟ್ಟು ನೀನು ನನ್ನ ಬಿಟ್ಟು ಹೊರಟೋಗು, ನಾನೇನೋ ಮಾಡ್ಕೊಂಡು ಸಾಯ್ತೀನಿ, ಹೊರಟೋಗು ಅಂತಾನೆ. ಅದನ್ನು ಕೇಳಿ ಸುರಭಿ ತಾನು ಪ್ರೆಗ್ನೆಂಟ್ ಅನ್ನೋದನ್ನು ಹೇಳ್ದೆ, ನಿನ್ನ ಸಂತೋಷಕ್ಕೆ ನಾನು ಅಡ್ಡಿ ಬರಲ್ಲ ಅಂತ ತನ್ನ ಅಜ್ಜಿ ಮನೆಗೆ ಹೊರಟೋಗ್ತಾಳೆ. ಸುರಭಿನ ಮಗ ಮನೆ ಬಿಟ್ಟು ಕಳಿಸ್ಬಿಟ್ಟ ಅಂತ ತಿಳ್ಕೊಂಡು ಪಾಂಡಿಯನ್ ಕಲೆಗೆ ಬೈತಾರೆ. ಆ ಹುಡುಗಿನ ಯಾಕೆ ಮನೆ ಬಿಟ್ಟು ಕಳಿಸಿದ್ಯಾ, ಆ ಹುಡುಗಿ ಒಳ್ಳೆ ಹುಡುಗಿ ಕಣೋ, ಹೋಗೋ ಅವಳನ್ನು ಮನೆ ಕರ್ಕೊಂಡು ಬಾ ಅಂತಾರೆ. ಆದರೆ ಅದಕ್ಕೆ ಕಲೆ, ಇಲ್ಲ ಅಪ್ಪ, ನನ್ನ ಕೈಲಾಗಲ್ಲ, ನಾನು ಗೆಲ್ಲಬೇಕು, ನಾನು ಆ್ಯಕ್ಟರ್ ಆಗೋವರೆಗೂ ನನ್ನ ಬಿಟ್ಬಿಡಿ, ನನಗೆ ಯಾರೂ ಬೇಡ ಅಂತಾನೆ. ಅದಕ್ಕೆ ಪಾಂಡಿಯನ್, ನೀನು ಯಾವಾಗ ಸೋತೆ ಗೊತ್ತಾ, ನೀನು ಯಾವಾಗ ಕನ್ನಡಿನ ನೋಡೋದನ್ನು ನಿಲ್ಲಿಸ್ತೋ ಆಗಲೇ ನೀನು ಸೋತೆ. ಮಾರ್ಕ್ಸ್ ನಿನ್ನ ಮುಖದಲ್ಲ, ನಿನ್ನ ಮನಸ್ಸಿನಲ್ಲಿದೆ, ನಿನ್ನನ್ನು ನೀನೇ ದ್ವೇಷಿಸ್ತಾ ಇದೆಯಾ. ಸಕ್ಸಸ್ಗೆ ಕಲರ್, ಹೈಟ್, ಬ್ಯೂಟಿ ಯಾವುದೂ ಬೇಕಾಗಿಲ್ಲ, ಬೇಕಾಗಿರೋದು ಆಟ, ಅದೊಂದೇ. ಸಕ್ಸಸ್ ಮತ್ತು ಲೈಫ್ ಎರಡೂ ಬೇರೆ ಬೇರೆ ಅಲ್ಲ, ಎರಡೂ ಒಂದೇ. ತಕೋ, ನೀನು ದೊಡ್ಡ ಸ್ಟಾರ್ ಆದಾಗ ನಾನು ಇದನ್ನು ಕೊಡಬೇಕು ಅಂತ ಇದ್ದೆ ಅಂತ ಒಂದು ಆಲ್ಬಮ್ನ ಕೊಡ್ತಾರೆ. ಅದರಲ್ಲಿ ಪಾಂಡಿಯನ್ ಕಲೆ ಚಿಕ್ಕ ವಯಸ್ಸಿನವನಾಗಿದ್ದಾಗಿನಿಂದ ತೆಗೆದಿರೋ ಫೋಟೋಸ್ ಇರುತ್ತೆ. ಅದನ್ನು ನೋಡಿ ಕಲೆ ಕಣ್ಣಲ್ಲಿ ನೀರು ತುಂಬುತ್ತೆ. ಮತ್ತೆ ಕಲೆ ತನ್ನ ಓಟವನ್ನು ಪ್ರಾರಂಭಿಸ್ತಾನೆ. ಈ ಕಡೆ ಸುರಭಿ ತನ್ನ ಅಜ್ಜಿ ಜೊತೆ ಇದ್ದಾಳೆ. ತನ್ನ ಅಜ್ಜಿಗೆ ಸಹ ತಾನು ಪ್ರೆಗ್ನೆಂಟ್ ಆಗಿರೋ ವಿಷಯವನ್ನ ಕಲೆಗೆ ಹೇಳ್ಬಿಡಿ ಅಂತ ಹೇಳಿರ್ತಾಳೆ. ಸುರಭಿಗೆ ಡಾಕ್ಟರ್, ನೋಡಮ್ಮ, ಸ್ವಲ್ಪ ಕಂಡೀಷನ್ ಕ್ರಿಟಿಕಲ್ ಆಗಿದೆ, ಮಗು ಬೆಳೀತಾ ಬೆಳೀತಾ ಬ್ಲೀಡಿಂಗ್ ಆಗಿ ಸ್ವಲ್ಪ ಸೀರಿಯಸ್ ಆಗ್ಬಹುದು, ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತಾರೆ. ನೆಕ್ಸ್ಟ್ ಸೀನಲ್ಲಿ ಡೈರೆಕ್ಟರ್ ವೆಟ್ರಿಮಾರನ್ ಅವರು ಕಲೆ ಆಡಿಷನ್ ಟೇಪ್ನ ನೋಡಿ, ನಮ್ಮ ಸಿನಿಮಾಗೆ ಅವ್ನು ಸರಿಯಾಗಿದ್ದಾನೆ, ಅವನಿಗೆ ಫೋನ್ ಮಾಡಿ ಬರೋ ಕೇಳಿ ಅಂತಾರೆ. ಅದಕ್ಕೆ ಅವ್ರ ಅಸಿಸ್ಟೆಂಟ್, ಸರ್ ಅವನ ಮುಖದಲ್ಲಿ ಮಾರ್ಕ್ಸ್ ಇದೆಯಲ್ಲ ಅಂತಾರೆ. ಅದಕ್ಕೆ ವೆಟ್ರಿಮಾರನ್, ರೀ ಅದೇನೂ ಕಾಣಲ್ಲ, ಮೊದಲು ಅವನ್ನ ಕೂಗಿ ಅಂತಾರೆ. ವೆಟ್ರಿಮಾರನ್ ಅಸಿಸ್ಟೆಂಟ್ ಕಡೆಯಿಂದ ಕಲೆಗೆ ಕಾಲ್ ಬರುತ್ತೆ. ಸರ್, ನಾನು ವೆಟ್ರಿಮಾರನ್ ರವರ ಆಫೀಸಿಂದ ಕಾಲ್ ಮಾಡ್ತಾ ಇದ್ದೀನಿ, ನಿಮ್ಮ ಆಡಿಷನ್ ಟೇಪ್ನ ಸರ್ ನೋಡಿ ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ದಾರೆ, ನೀವು ನಾಳೆ ಆಫೀಸ್ಗೆ ಬರೋಕ್ಕಾಗುತ್ತಾ ಅಂತ. ಅದನ್ನು ಕೇಳಿ ಕಲೆಗೆ ಒಂದು ಕ್ಷಣ ಮಾತೇ ಬರೋದಿಲ್ಲ. ಸರ್ ಬರ್ತೀನಿ ಅಂತಾನೆ. ಅವರು ಕಲೆಗೆ ಅಡ್ರೆಸ್ ಕಳಿಸ್ಕೊಡ್ತಾರೆ. ನೆಕ್ಸ್ಟ್ ಡೇ ಕಲೈ ವೆಟ್ರಿಮಾರನ್ ರವರ ಆಫೀಸ್ಗೆ ಹೋಗಿ ವೆಯ್ಟ್ ಮಾಡ್ತಾ ಇದ್ದಾನೆ. ಆ ಸಮಯಕ್ಕೆ ಸುರಭಿ ಅಜ್ಜಿಯಿಂದ ಕಾಲ್ ಬರುತ್ತೆ. ಈ ರೀತಿ ಸುರಭಿಗೆ ಪ್ರೆಗ್ನೆನ್ಸಿ ಪೇನ್ ಬಂದು ICU-ನಲ್ಲಿದ್ದಾಳೆ, ತಕ್ಷಣ ಬಾ ಅಂತ. ಈ ವಿಷಯ ಕೇಳಿ ಕಲೈ ವೆಟ್ರಿಮಾರನ್ ಆಫೀಸಿಂದ ಹೊರಟಿ ಹಾಸ್ಪಿಟಲ್ಗೆ ಬರ್ತಾನೆ. ಸುರಭಿ ICU-ನಲ್ಲಿದ್ದಾಳೆ. ಸಿಚುವೇಶನ್ ಸ್ವಲ್ಪ ಸೀರಿಯಸ್ ಆಗಿದೆ. ಸ್ವಲ್ಪ ಸಮಯ ಆದಮೇಲೆ ಡಾಕ್ಟರ್ ಕಲೈನ ಕರೆದು, ನೀವು ಅವರ ಹಸ್ಬೆಂಡಾ, ನೋಡಿ ನಾವು ನಮ್ಮ ಕೈಲಾದಷ್ಟು ಪ್ರಯತ್ನ ಪಟ್ವಿ, ಆದರೆ ಅವರನ್ನು ಬದುಕಿಸೋದಕ್ಕಾಗಲಿಲ್ಲ, ನೀವು ಅವರನ್ನು ಹೋಗಿ ನೋಡ್ಬೋದು ಅಂತಾರೆ. ಅದನ್ನು ಕೇಳಿ ಕಲೈ ಮನಸ್ಸು ಒಡೆದೋಗುತ್ತೆ. ಜೋರಾಗಿ ಅಳ್ತಾನೆ. ನಾನು ನಿನ್ನ ಬಿಟ್ಟು ಹೋಗಿರಲಿಲ್ಲ ಅಂತ ಅಂದರೆ ನಿನಗೀಗ ಆಗ್ತಿರ್ಲಿಲ್ಲ, ನೀನೇ ಇಲ್ಲ ಅಂದಮೇಲೆ ನಾನು ಯಾಕಿರಬೇಕು ಅಂತ ಅಂದ್ಕೊಳ್ಳೋಷ್ಟರಲ್ಲಿ ನರ್ಸ್ ಮಗುವನ್ನ ತಂದು ಕೊಡ್ತಾಳೆ. ನಿಮಗೆ ಹೆಣ್ಮಗು ಆಗಿದೆ ಸರ್ ಅಂತ. ಕಲೈ ಅಳ್ತಾ ಮಗುವನ್ನ ಎತ್ಕೋತಾನೆ. ಅಲ್ಲಿಗೆ ಕಟ್ ಶಾರ್ಟ್ ಓಕೆ ಅಂತ ಡೈರೆಕ್ಟರ್ ವೆಟ್ರಿಮಾರನ್ ಹೇಳ್ತಾರೆ. ಆ್ಯಕ್ಚುಲಿ ಇದು ಶೂಟಿಂಗ್, ಕಲೈ ವೈಫ್ಗೆ ಏನೂ ಆಗಿಲ್ಲ, ಕಲೆಗೆ ಕೂಡ ಒಂದು ಹೆಣ್ಣು ಮಗು ಆಗುತ್ತೆ. ಕಲೆ ಇದೊಂದು ಸಿನಿಮಾ ಮೂಲಕ ತುಂಬ ಫೇಮಸ್ ಆಗ್ತಾನೆ, ದೊಡ್ಡ ಸ್ಟಾರ್ ಆಗಿ ಬೆಳೀತಾನೆ.
ಒಂದ್ಸಾರಿ ಕೆಲವರು ಕಲೈ ತಂದೆ ಪಾಂಡ್ಯನ್ ಅವ್ರನ್ನ ಗುರುತಿಡಿದು, ಸರ್ ನೀವು ಕಲೈ ಸರ್ ಅವರ ಅಪ್ಪ ಅಲ್ವಾ ಅಂತ ಅವ್ರ ಜೊತೆ ನಿಂತು ಸೆಲ್ಫಿ ತಗೋತಾರೆ. ಬೀಚ್ನಲ್ಲಿ ನಿಲ್ಲಿಸಿದ್ದ ಸ್ಟಾರ್ಗಳ ಕಟೌಟ್ಗಳ ಮಧ್ಯೆ ಕಲೈ ಕಟೌಟ್ ಕೂಡ ಬರುತ್ತೆ. ಕಲೈ ಬದುಕಿನ ಇಷ್ಟು ವರ್ಷದ ಶ್ರಮ ಪ್ರತಿಫಲ ಕೊಡುತ್ತೆ. ಅಲ್ಲಿಗೆ ಸಿನಿಮಾ ಎಂಡ್ ಆಗುತ್ತದೆ.